The Popular Front of India, which has allegedly been involved in a series of violence and has links with global terror groups like ISIS, has been banned by the centre along with its several associates for 5 years following the second round of crackdown against its leaders. The organizations, which were also declared banned under the stringent anti-terror law UAPA, include Rehab India Foundation, Campus Front of India, All India Imams Council, National Confederation of Human Rights Organization, National Women's Front Junior Front, Empower India Foundation and Rehab Foundation Kerala. More than 150 people allegedly linked with PFI were detained or arrested in raids across 7 states on Tuesday, 5 days after a similar pan-India crackdown against the 16-year-old group had led to the arrest of over 100 of its activities and seizure of several dozen properties. ನವರಾತ್ರಿಯ ಈ ಒಳ್ಳೆ ಹಬ್ಬದ ದಿನಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಸುರಕ್ಷತೆ ಹಿನ್ನೆಲೆಯಲ್ಲಿ PFI ಬ್ಯಾನ್ ಮಾಡಿದ್ದು ಅತ್ಯಂತ ಆನಂದದಾಯಕ ಸಹರ್ಷವಾದಂಥ ವಾತಾವರಣ ನಿರ್ಮಾಣ ಮಾಡಿದೆ. ಸುರಕ್ಷತೆ ದೃಷ್ಟಿಯಿಂದ PFI ಬ್ಯಾನ್ ಇದು ಅವಶ್ಯಕತೆ ಇತ್ತು. ನಾನು ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಕಳೆದ 15 ವರ್ಷದಿಂದ ನಮ್ಮ ಬೇಡಿಕೆ ಇವತ್ತು ಈಡೇರಿದೆ. PFI ಅಂತ ದೇಶದ್ರೋಹಿ, ಸಮಾಜ ಕಂಟಕ, ಇವತ್ತು ಆತಂಕಕಾರಿ ಆದಂಥ ಈ ಸಂಘಟನೆ ಬಹಳ ಮೊದಲೇ ಬ್ಯಾನ್ ಮಾಡಬೇಕಾಗಿತ್ತು ಅಂತನ್ನುವಂಥದ್ದು, ಆದರೂ ಕೂಡ ತಡ ಆದರೂ ಕೂಡ ಬ್ಯಾನ್ ಮಾಡಿದೆಲ್ಲ ಅಂತನ್ನುವಂಥದ್ದು ಈ ದೇಶದ ಅಪಾಯವನ್ನು, ಗಂಡಾಂತರವನ್ನು ತಡೆಯುವಂಥ ಪ್ರಕ್ರಿಯೆ ಮಾಡಿದೆ. ಸರ್ಕಾರಕ್ಕೆ ನಾನು ಧನ್ಯವಾದ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಮುಸ್ಲಿಂ ಸಮಾಜ ಇದರಿಂದ ಪಾಠ ಕಲಿಬೇಕಾಗಿದೆ. ಮುಸ್ಲಿಂ ಸಮಾಜದ ಹಿರಿಯರು ತಮ್ಮ ಯುವಕರು ಯಾವ ದಾರಿಗೆ ಹೋಗ್ತಾ ಇದ್ದಾರೆ, ದೇಶದ್ರೋಹಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ದಾರೆ, ಇಂಥ ಸಂಘಟನೆಗಳನ್ನು ಪ್ರೋತ್ಸಾಹ ಮಾಡಬಾರದು, ಕೂಡಲೇ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಕೂಡಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗಮನಕ್ಕೆ ತರಬೇಕು ಅಂತನ್ನುವಂಥದ್ದು ಇನ್ನಾದರೂ ಕೂಡ ಪಾಠ ಕಲಿಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ಈ ದೇಶಕ್ಕೆ ಬದ್ಧರಾಗಿರಬೇಕು ವಿನಃ ಪಾಕಿಸ್ತಾನಕ್ಕೆ ಇಸ್ಲಾಂ ಮಾಡುವಂತಹ ಕನಸು ಕಾಣ್ತಾ ಇರುವಂಥ ಈ ರೀತಿಯ ವಿಕೃತಿ ಮಾನಸಿಕತೆಯ ಯುವಕರನ್ನ ತಡೆಯುವಂಥ ಪ್ರಕ್ರಿಯೆ ಮುಸ್ಲಿಂ ಸಮಾಜದ ಮುಖಂಡರೇ ಮಾಡಬೇಕು. ಸೊ ಮುಸ್ಲಿಮರ ಈ ಮಾನಸಿಕತೆಯನ್ನು ಬದಲಾವಣೆ ಮಾಡುವಂತಹ ಪ್ರಕ್ರಿಯೆ ಮದರ್ಸಾಗಳಲ್ಲೂ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಇವತ್ತು PFI ಬ್ಯಾನ್ ಮಾಡಿದಂಥ ಕೇಂದ್ರ ಸರ್ಕಾರಕ್ಕೆ ನಾನು ಸಾವಿರ 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 ಪ್ರಣಾಮಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಕ್ರಾಂತಿಕಾರಿ ಭಗತ್ ಸಿಂಗ್ ಅವರ ಜನ್ಮದಿನಾಚರಣೆ ಇವತ್ತು. ಭಗತ್ ಸಿಂಗ್ ಅವರ ಆತ್ಮಕ್ಕೆ ಶಾಂತಿ ಸಿಗೋ ರೂಪದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡ್ತಾ ಇರಂತ PFIನ ಇವತ್ತು ಬ್ಯಾನ್ ಮಾಡಿರೋದು ನಿಜಕ್ಕೂ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಿಕ್ಕಂಥ, ಅವರ ಆತ್ಮಕ್ಕೆ ಸಿಕ್ಕಂಥ ಒಂದು ಶಾಂತಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ PFI ಅಂತಿದ್ದಂಗೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವರು ಯಾವತ್ತೂ ಮಾಡಿಕೊಂಡೇ ಬಂದಿರೋದು. ದೇಶ ವಿರೋಧಿ ಚಟುವಟಿಕೆಗಳು, ಅದೇ ರೀತಿ ಉಗ್ರರ ಜೊತೆಗೆ ಸಂಬಂಧ, ಹತ್ಯೆ, ಹವಾಲ, ಯುವಕರಿಗೆ ದಾರಿ ತಪ್ಪಿಸುವಂಥ ಅನೇಕ ಪ್ರೇರಣೆ, ಜೊತೆಗೆ ವಿದೇಶದಿಂದ ಫಂಡಿಂಗ್, ಇದನ್ನೆಲ್ಲ ಗಮನಿಸಿದಾಗ ಹಿಂದೂ ಯುವಕರ ಹತ್ಯೆ ಅಂತೂ ಸಾಕಷ್ಟು ಮಾಡ್ತಾ ಇದ್ದಂಥ ಒಂದು ಉಗ್ರ ಚಟುವಟಿಕೆ. ಈ ಸಂಘಟನೆಯನ್ನು ಬ್ಯಾನ್ ಮಾಡೋದನ್ನು ಇಡೀ ದೇಶದ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಯೋಚನೆ ಮಾಡಿದಂತೆ ಎಲ್ಲ ರಾಷ್ಟ್ರ ಪ್ರೇಮಿಗಳಿಗೂ ಕೂಡ ಇವತ್ತು ಸಮಾಧಾನ ಆಗಿ ಅಂತ ನಾನು ಭಾವಿಸ್ತೇನೆ. ಯಾಕೆಂತಂದರೆ ಹಸ್ಕರ್ಲಿಯಾ ಪಾಕಿಸ್ತಾನ್, ಲಡ್ತೆ ಲೇಂಗೆ ಹಿಂದೂಸ್ತಾನ್. PFI, KFD, STPI ಈ ರಾಜ್ಯದಲ್ಲಿ ಗೊಂದಲಗಳನ್ನು, ಆತಂಕ ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳನ್ನು ನೋಡಿದ್ದೀವಿ. ಯಾಕೆ ಇದು ಗಂಭೀರ ಆಗಿದೆ ಅಂತ ಕೇಳಿದ್ರೆ ಇದಕ್ಕೆ ಸಿದ್ದರಾಮಯ್ಯನ ಕಾರಣ. ಪ್ರಮುಖವಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ 3 ನಿರ್ಧಾರಗಳನ್ನು ತಗೊಂಡು, ಒಂದು ಆಗಿರ್ತಕ್ಕಂಥ ಇಂಥ ಗಲಭೆಕೋರರನ್ನು 2000 ಜನ ರಿಪೋರ್ಟ್ ಹಾಕಿ ಅವರ ಕೇಸ್ಗಳನ್ನು ವಾಪಸ್ ತಗೊಂಡು,
ಅವ್ರಿಗೆ ವಿಶ್ವಾಸಗಳು ಜಾಸ್ತಿ ಆಯಿತು. ಇಂಥ ಗಲಭೆಗಳನ್ನು ಮಾಡಲಿಕ್ಕೆ, ಹತ್ಯೆಗಳನ್ನು ಮಾಡಲಿಕ್ಕೆ, ಹಲ್ಲೆಗಳನ್ನು ಮಾಡಲಿಕ್ಕೆ ಪ್ರೇರಣೆ ಆಯಿತು ಅಂತ ನನ್ನ ಅನಿಸಿಕೆ. ಎರಡನೇದಾಗ ಸೇಠ್ ಅವರು ಮೈಸೂರಿನ ಶಾಸಕರಿಗೆ ಚೂರಿ ಇರ್ತಾ ಇತ್ತು SDP ಅವರು. ಆಗಲೂ ಒಂದು ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ, ಅವ್ರದೇ ಪಾರ್ಟಿ ಶಾಸಕರ ಮೇಲೆ ಆಯಿತು, ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ತಗೊಳ್ಳಿಕ್ಕೆ ಸಿದ್ದರಾಮಯ್ಯ ಹಿಂದೇಟಾಕಿದ್ರು. ಇದರ ಪರಿಣಾಮವಾಗಿ ಸಿದ್ದರಾಮಯ್ಯನ ಏನು ಮತ ಬ್ಯಾಂಕಿನ ಆಸೆಗೋಸ್ಕರ ಮಾಡಿರುವ ರಾಜಕಾರಣದಿಂದ ಇಡೀ ರಾಜ್ಯದಲ್ಲಿ ಅವರು ಬೆಳೆದರು. ಆದರೆ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದು ಹತ್ಯೆಗಳನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಆಯಿತು. ಇವತ್ತು ದೇಶದಲ್ಲೇ ಇಂಥ ಅವರ ಬೇರುಗಳು ಗಟ್ಟಿಯಾಗಿದೆ. ಇದೆಲ್ಲವನ್ನು ನಿಯಂತ್ರಣ ಮಾಡೋ ದೃಷ್ಟಿಯಿಂದ NIA ರಚನೆ ಆಯಿತು. ಇವತ್ತು NIA ಮುಖಾಂತರ ಅವರೆಲ್ಲರನ್ನು ಬಂಧಿಸುವ ಕೆಲಸ ಕಾರ್ಯಗಳಾಗಿದ್ದಾವೆ. PFI, SDPI ಮತ್ತು KFD ಯಾವುದೇ ಸಂಸ್ಥೆಗಳಿರಲಿ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನ ಇಂಥ ಹಿಂದೆ ದೇಶ ವಿರೋಧಿ ಕೃತ್ಯದ ಹಿಂದೆ ಗಲಭೆಗಳನ್ನು ಮಾಡುವಂಥ, ಹತ್ಯೆಗಳನ್ನು ಮಾಡುವಂಥ ಮತ್ತು ಇದು ಏನು ಕೋಮು ಭಾವನೆಗಳನ್ನು ನಡೆಸ್ತಕ್ಕಂಥ ಯಾವುದೇ ಕಾರ್ಯಗಳಿದ್ದರೂ ಅದಕ್ಕೆ ಗಟ್ಟಿಯಾಗಿರ್ತಕ್ಕಂಥ ತೀರ್ಮಾನವನ್ನು ಸರ್ಕಾರ ತಗೊಂಡಿದೆ. ಇವತ್ತು NIA ಅವರು ಅತಿ ಹೆಚ್ಚು ಜನ ನಮ್ಮ ರಾಜ್ಯದವರನ್ನು ಬಂಧಿಸಿದ್ದಾರೆ. ಸರ್, ಈಗ ಸರ್ಕಾರದ ಆದೇಶನ ಸರ್ ಇದು ಹೆಂಗೆ ಸರ್ ಇದು ನಿರ್ದೇಶನ ಸರ್ಕಾರ ಒಟ್ಟಾಗಿ ಮಾಡುತ್ತೆ. NIA ತಂಡಕ್ಕೆ ಪ್ರಮುಖರು ಮಾತ್ರ ಕೇಂದ್ರದಿಂದ ಇರ್ತಾರೆ. ಅದಕ್ಕೆ ಇರ್ತಕ್ಕಂಥ ಕೆಳ ಹಂತದ ಎಲ್ಲ ಅಧಿಕಾರಿಗಳು ಪೊಲೀಸರೇ ಇರ್ತಾರೆ. ಹಾಗಾಗಿ ಪೊಲೀಸರ ಸಹಯೋಗದಿಂದ, ರಾಜ್ಯ ಸರ್ಕಾರದ ಸಹಯೋಗದಿಂದ ಕೇಂದ್ರ ಸರ್ಕಾರ ಮಾಡುತ್ತೆ ಮತ್ತು ಕೇಂದ್ರ ಗಟ್ಟಿಯಾಗಿರ್ತಕ್ಕ ತೀರ್ಮಾನಗಳನ್ನು ತಗೊಳುತ್ತೆ. ಇವತ್ತು ಇದನ್ನು ನಿಷೇಧ ಮಾಡಬೇಕು ಅನ್ನತಕ್ಕಂಥ ಎಲ್ಲರ ಬೇಡಿಕೆಗಳಿದ್ದಾವೆ ರಾಷ್ಟ್ರಭಕ್ತರು. ಆ ಬೇಡಿಕೆ ಪೂರಕವಾಗಿ ನಿಷೇಧ ಮಾಡಬೇಕು ಅಂತಾದರೆ ಅದಕ್ಕೆ ಒಂದಷ್ಟು ದಾಖಲೆಗಳು, ಅವ್ರು ಮಾಡಿರ್ತಕ್ಕಂಥ ಕೃತ್ಯಗಳು ಬೇಕು. ಇದೆಲ್ಲವನ್ನು ಸಂಗ್ರಹ ಮಾಡ್ತಕ್ಕಂಥ ಮತ್ತು ಇಂಥ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳೋದ್ರ ಮುಖಾಂತರ ಇದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ನಿಷೇಧ ಮಾಡೋ ಮೊದಲ ಸ್ಟೆಪ್ ಅಂತ ಎಲ್ಲವನ್ನು ತನಿಖೆ ಮಾಡ್ಕೊಂಡು ಮುಂದಕ್ಕೆ ತೀರ್ಮಾನ ತಗೊಳ್ತದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ದಾಖಲೆಗಳು ಸಿಕ್ಕಿದರೆ ಖಂಡಿತವಾಗಿ ನಿಷೇಧ ಆಗುತ್ತೆ. ಈಗ ಎಲ್ಲದಕ್ಕೂ ರಾಜಕೀಯ ಪ್ರೇರಿತ ಮಾಡ್ತಾರೆ. ಭಯೋತ್ಪಾದನೆಗೆ ಆಗಿದ್ರೆ ಇವ್ರಿಗೆ ರಾಜಕೀಯ ಪ್ರೇರಣೆ ಯಾರು ಕೊಟ್ಟಿದ್ದಾರೆ? ಇವರಿಂದ ಯಾರಿದ್ರು? ಇವರು ಹತ್ಯೆ ಮಾಡೋದಕ್ಕೆ ಇವ್ರಿಗೆ ರಾಜಕೀಯ ಪ್ರೇರಣೆ ಇತ್ತ? ಅವ್ರು ರಾಜಕೀಯ ಪ್ರೇರಣೆ ಮಾಡಿದರೆ ಇದು ರಾಜಕೀಯ ಪ್ರೇರಣೆ ಅಂತ ತಿಳ್ಕೊಳ್ಳಿ. Those organizations who are spread communal hatred and spoil the harmony in the society, whether it is Bajrang Dal, whether it is SDPI, PFI or any other organization, let them take action on them, let them ban them, and as per law take whatever action on them. Sir, what do you have to say about the raids and 100 PFI leaders have been arrested today, sir? So why only you see you raid on PFI, you raid on SDPI, you raid on Bajrang Dal, you raid there are more organizations, you raid on all of them. Why selective? You raid off everyone who are spreading communal hatred on both sides. On both sides, I repeat. BJP is accusing that Congress has been giving privilege. Then who is in the government? Double engine government, no? Here and there. What prevents you to ban them?